ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಶಿರೀಷ ಬಿ ರೆಡ್ಡಿ ಅವರು, ವಕೀಲರು ಮತ್ತು ನ್ಯಾಯ ಕನ್ನಡದ ಕಾರ್ಯಕ್ರಮ ವ್ಯವಸ್ಥಾಪಕರು. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಒಂದು ಗ್ರಾಹಕರಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ. ಉದಾಹರಣೆ, ದೊಡ್ಡ ಕಂಪನಿ ಒಂದು ಫ್ರಿಡ್ಜ್ ಅನ್ನ ನಾನು ತಗೊಂಡ್ಬಿಟ್ಟಿದ್ದೇನೆ. ವಾರಂಟಿ ಕೊಟ್ಟಿರ್ತಾರೆ, ಎಲ್ಲ ನಿಜ, ಆದ್ರೆ ಅದು ಕೆಟ್ಟೋಗಿದೆ. ಕಂಪ್ಲೇಂಟ್ ಅನ್ನ ಕೊಟ್ಟು ಸರಿ ಮಾಡ್ಕೋಬಹುದು ಅಂತ ಅನ್ಕೊಂಡಿರ್ತೀವಿ. ಅವ್ರು ಹೇಳುವಾಗ ಬಹಳ ಚಂದಾಗಿ ಹೇಳಿರ್ತಾರೆ, ನಮಗೆ ಕೆಲವು ಸಮಸ್ಯೆಗಳು ಸ್ಟಾರ್ಟ್ ಆಗಿರ್ತವೆ, ಆದ್ರೆ ಸರಿಪಡಿಸನು ಕೊಡ್ತಾ ಇಲ್ಲ. ಅವಾಗ ಏನ್ ಮಾಡ್ಬೇಕು ನಾವು? ನಿಜವಾಗ್ಲೂ ಕಾನೂನು ಪ್ರಕಾರ ಹೇಗೆ ಹೆಜ್ಜೆ ಇಡಬೇಕು? ಆಳ್ವಾಗಿ ನೋಡೋದಾದ್ರೆ ಇದೊಂದು ಗ್ರಾಹಕರ ರಕ್ಷಣಾ ಹಕ್ಕು ಅಂತಾನೆ ಹೇಳ್ಬೋದು. ಅವರು ಫ್ರಿಡ್ಜ್ ಕೊಂಡ್ಕೊಂಡಿದ್ದಾರೆ ಅಂದ ತಕ್ಷಣ, ಅಂದ್ರೆ ಏನೋ ಒಂದು ಸರ್ವಿಸ್ ಆಗಿರ್ಬೋದು, ಒಂದು ವಸ್ತುನ ಪಡ್ಕೊಳ್ಳೋದಕ್ಕೆ ಹಣ ಕೊಟ್ಟಿದ್ದಾರೆ ಅಂದಿದ ತಕ್ಷಣ ಅವ್ರ ಗ್ರಾಹಕರ ಅಂತಾನೆ ಪರಿಗಣನೆ ಆಗ್ತಾರೆ. ಆಗ ಈ ರೀತಿ ಏನಾದ್ರೂ ವಾರಂಟಿ ಬರ್ತಾ ಇಲ್ಲ ಅಥವಾ ಏನಾದ್ರು ತೊಂದರೆ ಆಗಿದೆ, ಅದನ್ನ ಅವ್ರು ಪರಿಹರಿಸಿ ಕೊಡ್ತಾ ಇಲ್ಲ ಅಂದಿದ ತಕ್ಷಣ ಅವರು ಗ್ರಾಹಕರ ಸಂರಕ್ಷಣಾ ಕಾಯ್ದೆ 2019 ಅಡಿ ಅವರು ಕೇಸ್ ಫೈಲ್ ಮಾಡೋದ ಮೂಲಕ ಕೂಡ ಅವ್ರ ಪರಿಹಾರವನ್ನ ಕೋರ್ಬಹುದು. ಆದ್ರೆ ಇದಕ್ಕೆ ಮೊದಲನೇ ಹೆಜ್ಜೆದಾಗಿ ಕಸ್ಟಮರ್ ಕೇರ್ ನಂಬರಿಗೆ ಫೋನ್ ಮಾಡಿರ್ಬಹುದು. ಅಂದ್ರೆ ನಮ್ ಫ್ರಿಡ್ಜ್ ತಗೊಂಡಿದ್ವಿ, ಕೆಟ್ಟೋಗಿದೆ, ಈಗ ಇದನ್ನ ಪರಿಹರಿಸ್ಕೊಡಿ ಅಂತ. ಸೊ ಅದನ್ನ ಏನಾದ್ರೂ ರಿಜಿಸ್ಟರ್ ಒಂದು ಇಮೇಲ್ ಮೂಲಕ ಕಳಿಸಿದ್ರೆ ಅದು ಸಾಕ್ಷಿಯಾಗಿ ಯೂಸ್ ಆಗತ್ತೆ. ಸೊ ಅದನ್ನ ಮಾಡ್ಬೇಕಾಗಿರುತ್ತೆ ಮೊದಲನೇ ಹಂತವಾಗಿ. ಕಂಪ್ಲೇಂಟ್ ಕೊಟ್ಟಿದ್ರು ಅವ್ರು ಬಂದು ಸರಿ ಮಾಡಿಲ್ಲ ಅಂತಂದ್ರೆ ಆಗ ನಾವು ನೆಕ್ಸ್ಟ್ ಹೆಜ್ಜೆಯಾಗಿ ಗ್ರಾಹಕರ ಸಂರಕ್ಷಣಾ ಹಕ್ಕುಗಳೇನಿದೆ ಅದನ್ನ ಬಳಸ್ಕೋಬಹುದಾಗಿರುತ್ತೆ. ಈಗ ಹೆಚ್ಚಾಗಿ ಗ್ರಾಹಕರು ಅನ್ಕೊಳ್ಳೋದು ಇದಕ್ಕೆ ವಕೀಲರೇ ಬೇಕು ಅಂತ. ಗ್ರಾಹಕರ ಸಂರಕ್ಷಣಾ ಕಾಯ್ದೆ ಅಡಿ ದೂರ್ ಕೊಡಕ್ಕೆ ಅಥವಾ ರಕ್ಷಣಾ ವೇದಿಕೆಯಲ್ಲಿ ನಾವು ನಮ್ಮ ಮೊಕದ್ದಮೆಯನ್ನ ಹಾಕಕ್ಕೆ ಯಾವುದೇ ವಕೀಲರ ಅಗತ್ಯತೆ ಇರೋದಿಲ್ಲ. ಖುದ್ದಾಗಿ ಗ್ರಾಹಕರೇ ಅವರ ಕೇಸ್ ಏನಿರುತ್ತೆ ಅವ್ರು ಅದನ್ನ ಪ್ರಸ್ತುತ ಪಡಿಸಬಹುದಾಗಿರುತ್ತೆ. ಅದಕ್ಕೂ ಮುಂಚೆ ಗ್ರಾಹಕರ ಕನ್ಸ್ಯೂಮರ್ ಹೆಲ್ಪ್ ಲೈನ್ ನಂಬರ್ ಕೂಡ ಇರುತ್ತೆ, 14404. ಇದು ರಾಷ್ಟ್ರೀಯ ಗ್ರಾಹಕರ ಸಹಾಯವಾಣಿ ಸಂಖ್ಯೆ 14404. ಇದಕ್ಕೆ ಫೋನ್ ಮಾಡಿ ಅಥವಾ ಡೈರೆಕ್ಟ್ ಆಗಿ ನಾವು ಕೋರ್ಟ್ ಮೂಲಕ ಹೋಗಿ ಗ್ರಾಹಕರ ರಕ್ಷಣಾ ವೇದಿಕೆಯ ಮುಂದೆನೆ ಏನು ಕೊರತೆ ಆಗಿದೆ ಅದ್ರ ಬಗ್ಗೆ ಕೂಡ ದೂರನ್ನ ಕೊಡಬಹುದಾಗಿದೆ. ಕನ್ಸ್ಯೂಮರ್ ಹೆಲ್ಪ್ ಲೈನ್ ಒಂದು ಫೋನ್ ಸಂಖ್ಯೆ ಬಿಟ್ಟು ಕೂಡ consumerhelpline.gov.in ಅಂದ್ರೆ ಇದನ್ನ ಇನ್ಗ್ರಾಮ್ ಪೋರ್ಟಲ್, ಇದು ಗೂಗಲ್ ಅಲ್ಲಿ ನಾವು consumerhelpline.gov.in ಅಂತ ಟೈಪ್ ಮಾಡಿದ್ರೆ ಇನ್ಗ್ರಾಮ್ ಪೋರ್ಟಲ್ ಹೋಗುತ್ತೆ. ಅಲ್ಲಿ ಲಾಗಿನ್ ಆಗೋ ಮೂಲಕ ಆನ್ಲೈನ್ ಅಲ್ಲಿ ನಮ್ಮ ಕನ್ಸ್ಯೂಮರ್ ದೂರನ್ನ ದಾಖಲಿಸಬಹುದಾಗಿರುತ್ತೆ. ಸೊ ಈ ರೀತಿ ಫ್ರಿಡ್ಜ್ ಕೆಟ್ಟೋಗಿತ್ತು, ಇದು ಸರಿಪಡಿಸಿಲ್ಲ, ವಾರಂಟಿ ಪೀರಿಯಡ್ ಅಲ್ಲಿ ಇದೆ, ಆ ವಿವರವನ್ನ ಹಾಕಿದ್ರೆ ಆ ದಾಖಲೆ ವಿವರನ್ನ ಅವ್ರು ಪರಿಗಣಿಸಿಕೊಂಡು ಒಂದು ನಂಬರ್ ಅನ್ನ ಕೊಡ್ತಾರೆ. ಮತ್ತೆ ಅಲ್ಲಿಂದ ಕೂಡ ಫಾಲೋ ಅಪ್ ಮಾಡಬಹುದು. ನಿಜ ನಿಜ. ಯಾವುದೇ ಕಂಪ್ಲೇಂಟ್ ಕೊಟ್ಟಾಗ ಇದು ನಿಮ್ಮ ಕಂಪ್ಲೇಂಟಿನ ಸಂಖ್ಯೆ ಅಂತ ಹೇಳಿ ನಾವು ನೋಡ್ತೀವಿ, ನೋಡಿ ಮೊಬೈಲ್ ಅಲ್ಲಿ ಬಂದ್ಬಿಡುತ್ತೆ ಇದಕ್ಕಿದ್ದಂಗೆ. ಹೌದು. ಆಧಾರದ ಮೇಲೆ ನಾವು ಮುಂದೆ ಹೆಜ್ಜೆ ಇಡಬೇಕು. ಅದಕ್ಕೇನು ಸಮಯ ನಿಗದಿ ಇರುತ್ತಾ? ಆತರ ಕೊಟ್ಟ ನಂತರ ಸಮಸ್ಯೆಯನ್ನ ಹೇಗೆ ಪರಿಹಾರ ಎಷ್ಟು ದಿನದಲ್ಲಿ ಮಾಡ್ತಾರೆ? ಒಂದು 45 ದಿನಗಳ ಒಳಗಡೆ ಅದು ಪರಿಹಾರ ಆಗ್ಬೇಕು ಅಂತ ಇರುತ್ತೆ. ಆದ್ರೂ ಕೂಡ ಈಗ ಹೆಚ್ಚಾಗಿ ಸಮಸ್ಯೆಗಳು ಬರ್ತಾ ಇರೋದ್ರಿಂದ ಕೆಲವೊಮ್ಮೆ ಅದು ಮೇಲೆ ಕೆಳಗಡೆ ಆಗ್ಬೋದು ಆ ಸಮಯದ ನಿಗದಿ. ಅದು ಮೀರಿ ಈ ದಾಖಿಲ್ ಅಂತ ಇದೆ. ಈಗೇನು ರಕ್ಷಣಾ ವೇದಿಕೆಯನ್ನ ನಾವು ಖುದ್ದಾಗಿ ಹೋಗಿ ದೂರ್ ಕೊಡ್ಬೋದು. ಇಲ್ಲ ಅಂದ್ರೆ ಈ ದಾಖಿಲ್ ವೆಬ್ಸೈಟ್ ಅಲ್ಲೇ ಕ್ಲಿಯರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಮೂಲಕ ಎಕ್ಸ್ಪ್ಲೇನ್ ಮಾಡಿದರೆ ಹೇಗೆ ದೂರ್ ದಾಖಲಿಸಬಹುದು, ಏನೆಲ್ಲ ವಿವರ ನೀಡಬೇಕಾಗಿರುತ್ತೆ, ಏನು ದಾಖಲೆಗಳನ್ನ ನೀಡಬೇಕಾಗಿರುತ್ತೆ, ವಾರಂಟಿ ಇದ್ರೆ ವಾರಂಟಿ, ಫ್ರಿಡ್ಜ್ ಖರೀದಿ ಮಾಡಿದಾಗ ಬಿಲ್ ಇರ್ಬೋದು, ಅದನ್ನೆಲ್ಲಾನು ಏನೇನ್ ಲಗತ್ತಿಸಬೇಕು, ಯಾರ ವಿರುದ್ಧ ದೂರ್ ಕೊಡ್ತಾ ಇದೀವಿ ಅವ್ರ ವಿವರ ಹಾಕ್ಬೇಕು. ಅದನ್ನ ಈ ದಾಖಿಲ್ ಆನ್ಲೈನ್ ಅಲ್ಲೂ ಕೂಡ ಇದೆ. ಡೈರೆಕ್ಟ್ ಕೋರ್ಟ್ ಮುಂದೆ ಆ ಕೇಸ್ ಅಲ್ಲಿಂದಾನೆ ಈ ದಾಖಿಲ್ ಪೋರ್ಟಲ್ ಇಂದಾನೆ ಹೋಗುತ್ತೆ. ನಾವು ಖುದ್ದಾಗಿ ಹೋಗಿ ಕೊಡ್ಬೇಕು, ಖುದ್ದಾಗಿನೂ ಕೊಡಬಹುದು, ಆನ್ಲೈನ್ ನಲ್ಲಿ ಕೂಡ ಕೊಡಬಹುದು. ವೈಯಕ್ತಿಕವಾಗಿ ಯಾವ ರೀತಿ ಸಮಸ್ಯೆ ಇರುತ್ತೆ ಅಂತ ಅನ್ನೋದು ನೋಡ್ಕೋಬಹುದು. ದಾಖಲೆಗಳನ್ನ ಮಾತ್ರ ಸರಿಯಾಗಿ ಇಟ್ಕೋಬೇಕು ಅಂತ ಬಹಳ ಮುಖ್ಯ. ಅದು ಈನೆಲ್ಲ ಮಾಡಿ ಖುದ್ದಾಗಿ ಮಾಡಿ ಎಲ್ಲಾದ್ರೂ ಮಾಡಿದ್ರು ಸಾಕ್ಷಿ ಕೊಡ್ಬೇಕಾಗಿರೋದ್ರಿಂದ ಅದೆಲ್ಲ ದಾಖಲೆಗಳು ಮುಖ್ಯ. ಒಳ್ಳೆಯದು. ಗ್ರಾಹಕರಿಗೆ ಈ ರೀತಿಯಾದಂತಹ ಒಂದು ಭರವಸೆ ಕೊಡ್ತಾ ಇದ್ದೀರಿ ನಿಮ್ಮ ನ್ಯಾಯ ಕನ್ನಡದ ವತಿಯಿಂದ ಮತ್ತು ಪ್ರಾಧಿಕಾರದ ವತಿಯಿಂದ. ನಮಗೆ ಸಾಕಷ್ಟು ಸಹಾಯ ಆಗತ್ತೆ. ಯಾವುದೇ ರೀತಿ ಭಯ ಪಡದೇನೆ ನಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಕ್ಕೆ ನಾವು ಪ್ರಯತ್ನ ಮಾಡ್ತಾನೆ ಸಾಗಬೇಕು. ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nya.org ವೆಬ್ಸೈಟ್ ಅನ್ನು ಅಥವಾ 965001081007 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.